ನಮಸ್ಕಾರ. ಮುಖ್ಯಾಂಶಗಳು. ದೆಹಲಿಯಲ್ಲಿ ಎಲ್ಲ ಅನಧಿಕೃತ ಬಡಾವಣೆಗಳನ್ನು ಸಕ್ರಮಗೊಳಿಸಲು ಅನಂತಕುಮಾರ್ ಕ್ರಮ. ದಿನಕರ್ ಪುಸ್ತಕದ ಆರೋಪದ ಹಿನ್ನೆಲೆಯಲ್ಲಿ ಕೃಷ್ಣ ರಾಜೀನಾಮೆಗೆ ಒತ್ತಾಯಿಸುವ ಹಕ್ಕು ಬಿಜೆಪಿಗೆ ಇಲ್ಲ, ಅಲ್ಲಂ ವೀರಭದ್ರಪ್ಪ. ದೆಹಲಿಯಲ್ಲಿ ಇಂದು ಕಾವೇರಿ ಪ್ರಾಧಿಕಾರದ ಮಹತ್ವದ ಸಭೆ. ವಾರ್ತೆಗಳ ವಿವರ. ರಾಜಧಾನಿ ದೆಹಲಿಯ ಎಲ್ಲ ಅನಧಿಕೃತ ಬಡಾವಣೆಗಳನ್ನು ಸಕ್ರಮಗೊಳಿಸಲಾಗುವುದೆಂದು ಕೇಂದ್ರ ನಗರಾಭಿವೃದ್ಧಿ ಸಚಿವ ಅನಂತಕುಮಾರ್ ಪ್ರಕಟಿಸಿದ್ದಾರೆ. ಈ ವರ್ಷದ ಮಾರ್ಚ್ವರೆಗೆ ನಿರ್ಮಾಣಗೊಂಡಿರುವ ಎಲ್ಲ ಬಡಾವಣೆಗಳು ಇದರಲ್ಲಿ ಸೇರುತ್ತವೆ ಎಂದು ನಿನ್ನೆ ದೆಹಲಿಯಲ್ಲಿ ನಡೆಸಿದ ಶಾಸಕರ ಸಂಸತ್ ಸದಸ್ಯರ ಸಭೆಯಲ್ಲಿ ಅನಂತಕುಮಾರ್ ಪ್ರಕಟಿಸಿದರು. ಇದರ ಜೊತೆಗೆ ವಾಣಿಜ್ಯ ಹಾಗೂ ಔದ್ಯೋಗಿಕ ನಿವೇಶನಗಳನ್ನು ಗುತ್ತಿಗೆ ಕರಾರಿನಿಂದ ಮುಕ್ತಗೊಳಿಸುವುದಾಗಿಯೂ ಅವರು ಪ್ರಕಟಿಸಿದರು. ಈ ತೀರ್ಮಾನಗಳನ್ನು ಸಚಿವ ಸಂಪುಟದ ಮುಂದೆ ಮಂಡಿಸಿ ಒಪ್ಪಿಗೆ ಪಡೆಯಲಾಗುವುದೆಂದು ಅವರು ತಿಳಿಸಿದರು. कमर्शियल और इंडस्ट्रियल प्रॉपर्टीज का लीज होल्ड से फ्री होल्ड में परिवर्तन करने का हो, डीडीए फ्लैट्स में जो रियायती देना है यानी जो कंसेशंस देना है डिजाइन को मानते हुए, डिजाइन स्ट्रेंथ को मानते हुए उसके बारे में हो, और मल्होत्रा कमेटी रिपोर्ट 1 और इंडस्ट्रियल साइट्स में कमर्शियल यूज के बारे में हो, इन सारे चीजों के बारे में, दुकानों के बारे में, सारी चीजों के बारे में हमारे शहरी विकास सचिव और डीडीए के उपाध्यक्ष और दिल्ली और जमीन के मामले देखते हुए सह सचिव, इन सारे लोगों के साथ हमारे बातचीत हुई. वहां हमने ये तय किया, यानी जो समस्याओं के हल के लिए डीडीए अथवा मंत्रालय को लेना है वो हम शीघ्र लेने वाले हैं. ನಿನ್ನೆ ಚಾಮರಾಜನಗರ ನ್ಯಾಯಾಲಯದಲ್ಲಿ ಹಾಜರಾದ ಕೊಳತ್ತೂರು ಮಣಿ ತಾವಿನ್ನೂ ನ್ಯಾಯಾಂಗ ಬಂಧನದಲ್ಲಿರುವುದರಿಂದ ನಾಗಪ್ಪ ಬಿಡುಗಡೆ ಸಂಧಾನಕ್ಕೆ ತೆರಳುವ ಬಗ್ಗೆ ಈಗಲೇ ಏನನ್ನೂ ಹೇಳಲಾಗುವುದಿಲ್ಲ ಎಂದು ಪ್ರತಿಕ್ರಿಯಿಸಿದರು. ಸಂಪೂರ್ಣವಾಗಿ ಎಲ್ಲ ಮೊಕದ್ದಮೆಗಳಲ್ಲೂ ಜಾಮೀನು ದೊರೆತ ನಂತರ ಈ ಬಗ್ಗೆ ನಿರ್ಧಾರ ಕೈಗೊಳ್ಳುವುದಾಗಿ ಸುದ್ದಿಗಾರರಿಗೆ ಅವರು ತಿಳಿಸಿದರು. ದಿನಕರ್ ಪುಸ್ತಕದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಕೃಷ್ಣ ಅವರು ರಾಜೀನಾಮೆ ಕೊಡಬೇಕೆಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲು ಭಾರತೀಯ ಜನತಾ ಪಾರ್ಟಿಗೆ ಹಕ್ಕಿಲ್ಲ ಎಂದು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಅಲ್ಲಂ ವೀರಭದ್ರಪ್ಪ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರ ಜೊತೆ ಮಾತನಾಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಿಡುಗಡೆ ಸಂದರ್ಭದಲ್ಲಿ ವಿಧಾನಮಂಡಲದಲ್ಲಿ ಹಾಗೂ ಸರ್ವಪಕ್ಷ ಸಭೆಗಳಲ್ಲಿ ಸಹಮತ ನೀಡಿದ ಪ್ರಕಾರವೇ ಸರ್ಕಾರ ನಡೆದುಕೊಂಡಿದೆ ಎಂದು ತಿಳಿಸಿದರು. ಕಾವೇರಿ ನದಿ ವಿಷಯದಲ್ಲಿ ರಾಜ್ಯದ ಹಕ್ಕನ್ನು ಸಂರಕ್ಷಿಸಲು ಕೇಂದ್ರದ ಎನ್ಡಿಎ ಸರ್ಕಾರ ಮುಂದಾಗಬೇಕೆಂದು ಅವರು ಹೇಳಿದರು. ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಕರ್ನಾಟಕ ತಮಿಳುನಾಡು ನಡುವೆ ಕಾವೇರಿ ನದಿ ನೀರಿನ ಸೌಹಾರ್ದಯುತ ಹಂಚಿಕೆ ಸಂಬಂಧ ಕಾವೇರಿ ನದಿ ಪ್ರಾಧಿಕಾರದ ಮಹತ್ವದ ಸಭೆ ಇಂದು ದೆಹಲಿಯಲ್ಲಿ ಪ್ರಧಾನಿ ವಾಜಪೇಯಿ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಕಳೆದ 25ರಂದು ನಡೆದ ಕಾವೇರಿ ಉಸ್ತುವಾರಿ ಸಮಿತಿ ನೀರು ಹಂಚಿಕೆಯ ಯಾವುದೇ ಸೂತ್ರ ಸೂಚಿಸದ ಹಿನ್ನೆಲೆಯಲ್ಲಿ ಬರಗಾಲದ ಸಂದರ್ಭದಲ್ಲಿ ನೀರು ಹಂಚಿಕೆ ಹೇಗೆಂಬ ಬಗ್ಗೆ ನಿರ್ಧರಿಸಬೇಕಾಗಿರುವುದರಿಂದ ಇಂದಿನ ಸಭೆ ಮಹತ್ವ ಪಡೆದಿದೆ. ಹಾಲಿ ನಿಂತಿರುವ ಬೆಳೆಗೆ 70 ಟಿಎಂಸಿ ನೀರಿಗೆ ತಮಿಳುನಾಡು ಬೇಡಿಕೆ ಸಲ್ಲಿಸಿದ್ದನ್ನು ಕರ್ನಾಟಕ ಈಗಾಗಲೇ ತಿರಸ್ಕರಿಸಿದೆ. ಸಭೆ ಆರಂಭಗೊಳ್ಳುವ ಮುನ್ನ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಪ್ರಧಾನಮಂತ್ರಿಯವರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿ ತಮ್ಮ ರಾಜ್ಯಗಳಿಗೆ ಬೇಕಾಗಿರುವ ನೀರಿನ ವಿಷಯದ ಬಗ್ಗೆ ಸಮಾಲೋಚಿಸಲಿದ್ದಾರೆ. ಈ ದಿನ ಬೆಂಗಳೂರು ಮತ್ತು ಮೈಸೂರು ನಡುವಿನ ಎಲ್ಲಾ ರೈಲು ಸಂಚಾರವನ್ನು ರದ್ದುಗೊಳಿಸಲಾಗಿದೆ ಎಂದು ದಕ್ಷಿಣ ರೈಲ್ವೆ ತಿಳಿಸಿದೆ. ಉತ್ತರ ಪ್ರದೇಶದ ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆಯುವಂತೆ ಅಲ್ಲಿನ ರಾಜ್ಯಪಾಲರಿಗೆ ಸೂಚಿಸಲು ಕೇಂದ್ರಕ್ಕೆ ಸಾಧ್ಯವಿಲ್ಲವೆಂದು ಉಪಪ್ರಧಾನಿ ಎಲ್.ಕೆ. ಅಡ್ವಾಣಿ ನಿನ್ನೆ ಲೋಕಸಭೆಯಲ್ಲಿ ವಿವರಿಸಿದರು. ಮಾಯಾವತಿ ಸರ್ಕಾರದ ಬಹುಮತವನ್ನು ಪರೀಕ್ಷಿಸಲು ಇದು ಅಗತ್ಯವೆಂದು ವಿರೋಧ ಪಕ್ಷಗಳು ಒತ್ತಾಯ ಮಾಡಿದವು. ಸಮಾಜವಾದಿ ಪಕ್ಷದ ಮುಖಂಡ ಮುಲಾಯಂ ಸಿಂಗ್ ಯಾದವ್ ಈ ಸಂಬಂಧ ಅಲ್ಪ ಕಾಲಾವಧಿ ಚರ್ಚೆ ಪ್ರಾರಂಭಿಸಿದ್ದರು. ಅಡ್ವಾಣಿಯವರು ಚರ್ಚೆಗೆ ಉತ್ತರಿಸಿ ಉತ್ತರ ಪ್ರದೇಶದ ರಾಜ್ಯಪಾಲರು ಯಾವುದೇ ತಪ್ಪು ಮಾಡಿಲ್ಲವೆಂದು ಸಮರ್ಥಿಸಿದರು.
ಉತ್ತರ ಪ್ರದೇಶದ ವಿರೋಧ ಪಕ್ಷದ 204 ಶಾಸಕರು ಮಾಯಾವತಿ ಸರ್ಕಾರ ಬಹುಮತ ಕಳೆದುಕೊಂಡಿದೆ ಎಂಬುದನ್ನು ದೃಢಪಡಿಸಲು ವಿಶೇಷ ಶಾಸನಸಭೆ ಅಧಿವೇಶನ ಕರೆಯುವಂತೆ ಪತ್ರ ಸಲ್ಲಿಸಿ ಒತ್ತಾಯಿಸಿದ್ದರೂ ರಾಜ್ಯಪಾಲರು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲವೆಂದು ಮುಲಾಯಂ ಸಿಂಗ್ ಯಾದವ್ ಆಪಾದಿಸಿದರು. ನಂತರ ಎಲ್ಲ ವಿರೋಧ ಪಕ್ಷಗಳು ಸರ್ಕಾರದ ನಿಲುವು ಪ್ರತಿಭಟಿಸಿ ಸಭಾತ್ಯಾಗ ಮಾಡಿದವು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರ ಬಿಡುಗಡೆ ಕುರಿತಂತೆ ಕಾಂಗ್ರೆಸ್ ದೇಶವನ್ನು ತಪ್ಪು ದಾರಿಗೆಳೆದಿರುವುದರಿಂದ ಕ್ಷಮಾಪಣೆ ಯಾಚಿಸಬೇಕೆಂದು ಭಾರತೀಯ ಜನತಾ ಪಾರ್ಟಿ ಒತ್ತಾಯಿಸಿದೆ. ಪಕ್ಷದ ವಕ್ತಾರ ವಿಜಯಕುಮಾರ್ ಮಲ್ಹೋತ್ರಾ ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಈ ಒತ್ತಾಯ ಮಾಡಿ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ ಈ ಬಿಡುಗಡೆ ಕುರಿತು ಕೇಂದ್ರದ ಒಪ್ಪಿಗೆ ಪಡೆದಿರಲಿಲ್ಲವೆಂದು ದೂರಿದರು. उसके बारे में केंद्र से कोई राय नहीं ली गई और इंटेलिजेंस एजेंसियों को भी बिना औचित्य के उनको बीच में घसीटा गया. परंतु अब जब ये साफ हो गया कि उन्होंने भी इसके लिए मना किया था अनेक केसों में, तो कांग्रेस पार्टी और खासकर श्रीमती सोनिया गांधी को अपने बयानों के लिए क्षमा मांगनी चाहिए. ಕಾಂಗ್ರೆಸ್ನ ವಕ್ತಾರ ಸತ್ಯವ್ರತ ಚತುರ್ವೇದಿ ಈ ಒತ್ತಾಯಕ್ಕೆ ಪ್ರತಿಕ್ರಿಯಿಸಿ ಕ್ಷಮಾಪಣೆ ಕೇಳಬೇಕಾದ ಅಗತ್ಯವಿಲ್ಲವೆಂದು ಸಮರ್ಥಿಸಿಕೊಂಡರು. ಸೋನಿಯಾ ಗಾಂಧಿಯವರ ಹೇಳಿಕೆ ಜವಾಬ್ದಾರಿಯಿಂದ ಕೂಡಿದೆ ಎಂದರು. ವಿಮಾನ ನಿಲ್ದಾಣಗಳನ್ನು ಖಾಸಗೀಕರಣಗೊಳಿಸುವ ಹಿನ್ನೆಲೆಯಲ್ಲಿ ವಿಮಾನ ನಿಲ್ದಾಣಗಳ ಆರ್ಥಿಕ ನಿಯಂತ್ರಣ ಸ್ವತಂತ್ರ ಪ್ರಾಧಿಕಾರವನ್ನು ರಚಿಸುವ ಬಗ್ಗೆ ಕೇಂದ್ರ ಸರ್ಕಾರ ಚಿಂತಿಸುತ್ತಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಸೈಯದ್ ಶಹನವಾಜ್ ಹುಸೇನ್ ತಿಳಿಸಿದ್ದಾರೆ. ನಿನ್ನೆ ಅವರು ಬೆಂಗಳೂರಿನಲ್ಲಿ ಐರೋಪ್ಯ ಕೂಟ ಮತ್ತು ಭಾರತ ನಾಗರಿಕ ವಿಮಾನಯಾನ ಸಹಕಾರ ಸಭೆಯಲ್ಲಿ ವಿಮಾನ ನಿಲ್ದಾಣ ವಿಷಯದಲ್ಲಿ ಬಂಡವಾಳ ಹೂಡುವವರಲ್ಲಿ ನಂಬಿಕೆ ಮೂಡಿಸುವ ಸಲುವಾಗಿ ವಿಮಾನ ನಿಲ್ದಾಣ ಆರ್ಥಿಕ ನಿಯಂತ್ರಣ ಪ್ರಾಧಿಕಾರವನ್ನು ರಚಿಸಲಾಗುತ್ತಿದೆ ಹಾಗೂ ವಿಮಾನ ನಿಲ್ದಾಣ ಮೂಲಭೂತ ಸೌಕರ್ಯ ಸೃಷ್ಟಿಯಲ್ಲಿ ದಕ್ಷತೆಯನ್ನು ಹೆಚ್ಚಿಸಲು ಖಾಸಗಿ ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸಲಾಗುತ್ತಿದೆ ಎಂದು ವಿವರಿಸಿದರು. ರಂಜಾನ್ ಹಬ್ಬದ ಅಂಗವಾಗಿ ಸಣ್ಣ ಕೈಗಾರಿಕೆ ಹಾಗೂ ಹಜ್ ಸಚಿವ ರೋಷನ್ ಬೇಗ್ ಅನಾಥ ಮಕ್ಕಳಿಗಾಗಿ ನಿನ್ನೆ ಬೆಂಗಳೂರಿನಲ್ಲಿ ಇಫ್ತಾರ್ ಭೋಜನಕೂಟ ಏರ್ಪಡಿಸಿದ್ದರು. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಶಹನವಾಜ್ ಹುಸೇನ್ ಈ ಕೂಟದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಹಲವಾರು ಮುಸ್ಲಿಂ ಬಾಂಧವರು ಪಾಲ್ಗೊಂಡರು. ಅಖಿಲ ಕರ್ನಾಟಕ ಕನ್ನಡ ಚಳವಳಿ ಕೇಂದ್ರ ಸಮಿತಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಿನ್ನೆ ಬೆಂಗಳೂರಿನಲ್ಲಿ ಏರ್ಪಡಿಸಿತ್ತು. ಕನ್ನಡ ಸಂಸ್ಕೃತಿ ಸಚಿವೆ ರಾಣಿ ಸತೀಶ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ನಿವೃತ್ತ ನ್ಯಾಯಮೂರ್ತಿ ಶತಾಯುಷಿ ನಿಟ್ಟೂರು ಶ್ರೀನಿವಾಸರಾವ್, ಬೆಂಗಳೂರು ದೂರದರ್ಶನದ ಸುದ್ದಿ ನಿರ್ದೇಶಕ ಕೆಎಸ್ ಅಚ್ಯುತನ್, ಕನ್ನಡ ಸಂಸ್ಕೃತಿ ನಿರ್ದೇಶಕ ಸಿ ಸೋಮಶೇಖರ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಮಾಜಿ ಶಾಸಕ ಜಿ ನಾರಾಯಣ್ ಕುಮಾರ್, ಶಾಸಕ ಪಿಸಿ ಮೋಹನ್ ಮತ್ತು ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ರಾಜ್ಯದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಹಿರಿಯ ವಕೀಲ ಎಚ್.ಎಸ್. ಚಂದ್ರಮೌಳಿ ಅವರನ್ನು ನೇಮಕ ಮಾಡಲಾಗಿದೆ. ಕಳೆದ 20 ವರ್ಷಗಳಿಂದ ಕ್ರಿಮಿನಲ್ ವಕೀಲರಾಗಿ ಕಾರ್ಯನಿರ್ವಹಿಸುತ್ತಿರುವ ಚಂದ್ರಮೌಳಿ ರಾಜ್ಯ ಸರ್ಕಾರದ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೈಕೋರ್ಟ್ನಲ್ಲಿ ಪ್ರತಿನಿಧಿಸುತ್ತಾರೆ. 3 ವರ್ಷಗಳ ಅವಧಿಗಾಗಿ ನೇಮಕಗೊಂಡಿರುವ ಚಂದ್ರಮೌಳಿ ಕಾವೇರಿ ಗಲಭೆಗಳ ಸಂದರ್ಭದಲ್ಲಿ ಪೊಲೀಸರ ಪರವಾಗಿ ಅಂಬಟ್ಟಿ ಸತ್ಯನಾರಾಯಣ ಕೊಲೆ ಪ್ರಕರಣದಲ್ಲೂ ವಕೀಲರಾಗಿ ವಾದಿಸಿದ್ದಾರೆ. ಭಾರತ ಸರ್ಕಾರದ ಕೃಷಿ ರಫ್ತು ಕಾರ್ಯಕ್ರಮವನ್ನು ಕರ್ನಾಟಕ ಕೃಷಿ ಉತ್ಪನ್ನ ಹಾಗೂ ರಫ್ತು ನಿಗಮ ಯಶಸ್ವಿಯಾಗಿ ಪೂರೈಸಿರುವುದಕ್ಕೆ ಭಾರತ ಸರ್ಕಾರ ಬೆಳ್ಳಿ ಪಾರಿತೋಷಕ ನೀಡಿ ಗೌರವಿಸಿದೆ. ಕರ್ನಾಟಕ ಕೃಷಿ ಉತ್ಪನ್ನ ಹಾಗೂ ರಫ್ತು ನಿಗಮದ ಅಧ್ಯಕ್ಷ ಬಿಎ ಚಿನ್ನಪ್ಪಗೌಡ ಪಾರಿತೋಷಕವನ್ನು ಈ ತಿಂಗಳ 25ರಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ರಾಜ್ಯ ಸಚಿವ ರಾಜೀವ್ ಪ್ರತಾಪ್ ರೂಢಿಯವರಿಂದ ದೆಹಲಿಯಲ್ಲಿ ಸ್ವೀಕರಿಸಿದ್ದಾರೆ. ಇಂದಿನ ಪತ್ರಿಕೆಗಳ ಇಣುಕು ನೋಟ. ಮಳಿಗೆ 3 ಮೊಕದ್ದಮೆಗಳಲ್ಲಿ ಹೈಕೋರ್ಟ್ ಷರತ್ತಿನ ಜಾಮೀನು. ಮತ್ತೊಂದು ಪ್ರಕರಣದ ಜಾಮೀನು ಚಾಮರಾಜನಗರದಲ್ಲಿ ವಿಚಾರಣೆ ಡಿಸೆಂಬರ್ 4ಕ್ಕೆ. ಮಣಿ ವಿರುದ್ಧ ಮೊಕದ್ದಮೆ ಹಿಂತೆಗೆತ ಅನಗತ್ಯ ಚಂದ್ರೇಗೌಡ. ಎಲ್ಲ ಆಪಾದನೆ ವಾಪಸು ಪಡೆದರೆ ಮಾತ್ರ ಮುಂದಿನ ಮಾತು ಕೊಳತ್ತೂರು ಮಣಿ. ವೀರಪ್ಪನ್ಗೆ 10 ಕೋಟಿ ರೂಪಾಯಿ ಕೊಟ್ಟಿದ್ದು ನಾ ಬಲ್ಲೆ. ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಪಿ ಕೋದಂಡರಾಮಯ್ಯ. 3 ಹೈಕೋರ್ಟ್ ನ್ಯಾಯಮೂರ್ತಿಗಳ ವರ್ಗ. ರೆಸಾರ್ಟ್ ರಾಸಲೀಲೆ ಪ್ರಕರಣದ ಪ್ರತಿಧ್ವನಿ. ಇವು ಇಂದಿನ ಪತ್ರಿಕೆಗಳ ತಲೆಬರಹ ಸುದ್ದಿ. ಉಳಿದಂತೆ ಇಂದು ಕಾವೇರಿ ನದಿ ಪ್ರಾಧಿಕಾರದ ಮಹತ್ವದ ಸಭೆ, ಒತ್ತಡದಲ್ಲಿ ಪ್ರಧಾನಿ. ಈ ವರ್ಷ ಬಾಕಿ ನೀರು ಅಸಾಧ್ಯ, ಕಾವೇರಿ ಪ್ರಾಧಿಕಾರ ಸಭೆಯಲ್ಲಿ ಇಂದು ರಾಜ್ಯ ನಿಲುವು ಮಂಡನೆ. ಕಬ್ಬು ಬೆಳೆಗಾರರ ಸಂಕಷ್ಟ, ಲೋಕಸಭೆಯಲ್ಲಿ ಸಕ್ಕರೆ ಬಿಕ್ಕಟ್ಟು,
ಬೀದರ್ನಲ್ಲಿ ಪುರಾತನ ಸ್ಮಾರಕಗಳ ಮಾರಾಟ, ಜನಪ್ರತಿನಿಧಿಗಳು ಅಧಿಕಾರಿಗಳ ಶಾಮೀಲು, ಭೂಗಳ್ಳರಿಗೆ ಸುಗ್ಗಿ. ಬಂಗಾರಪೇಟೆಯಲ್ಲಿ ಇದೀಗ ಹೆಣಗಳಿಗೂ ಕಳ್ಳರ ಕಾಟ. ಗೊರೂರು ಲಾಠಿ ಪ್ರಹಾರ ಪ್ರಕರಣ, ಶ್ರೀಕಂಠಯ್ಯ ರಾಜೀನಾಮೆಗೆ ಒತ್ತಾಯ. ಬೆಂಗಳೂರಿನಲ್ಲಿ 3 ತಮಿಳು ಉಗ್ರರ ಬಂಧನ. ಬರ ಪರಿಹಾರ ಧಾನ್ಯ ಅಸಮರ್ಪಕ ಬಳಕೆ, ಜಿಲ್ಲಾಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ, ಖರ್ಗೆ ಎಚ್ಚರಿಕೆ. ಇವು ಇನ್ನಿತರ ಮುಖಪುಟ ಸುದ್ದಿ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿ ಎಲ್ಲ ಅನಧಿಕೃತ ಬಡಾವಣೆಗಳನ್ನು ಸಕ್ರಮಗೊಳಿಸಲು ಅನಂತಕುಮಾರ್ ಕ್ರಮ. ದಿನಕರ್ ಪುಸ್ತಕದ ಆರೋಪದ ಹಿನ್ನೆಲೆಯಲ್ಲಿ ಕೃಷ್ಣ ರಾಜೀನಾಮೆಗೆ ಒತ್ತಾಯಿಸುವ ಹಕ್ಕು ಬಿಜೆಪಿಗೆ ಇಲ್ಲ, ಅಲ್ಲಂ ವೀರಭದ್ರಪ್ಪ. ದೆಹಲಿಯಲ್ಲಿ ಇಂದು ಕಾವೇರಿ ಪ್ರಾಧಿಕಾರದ ಮಹತ್ವದ ಸಭೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ. ನಮಸ್ಕಾರ. ಮುಖ್ಯಾಂಶಗಳು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಆರ್ಥಿಕ ಸುಧಾರಣೆಗಳ ಜಾರಿಗೆ ಅಡ್ಡಿಯಾಗುವುದಿಲ್ಲ, ಪ್ರಧಾನಿ ವಾಜಪೇಯಿ. ಹುಬ್ಬಳ್ಳಿಯಲ್ಲಿ ಮುಂದಿನ ತಿಂಗಳು ನೈಋತ್ಯ ರೈಲ್ವೆ ವಲಯ ಕಚೇರಿ ಆರಂಭ, ಅನಂತಕುಮಾರ್. ಎಚ್ಐವಿ ಸೋಂಕು ತಡೆಗೆ ಮುನ್ನೆಚ್ಚರಿಕೆ ಕ್ರಮ, ಎಲ್ಲಾ ಜಿಲ್ಲೆಗಳಲ್ಲಿ ತಪಾಸಣಾ ಕೇಂದ್ರ, ಕಾಗೋಡು ತಿಮ್ಮಪ್ಪ. ವಾರ್ತೆಗಳ ವಿವರ. ಬಿಜೆಪಿ ಮತ್ತು ಎನ್ಡಿಎ ಮಿತ್ರ ಪಕ್ಷಗಳಲ್ಲಿರುವ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಆರ್ಥಿಕ ಸುಧಾರಣೆಗಳ ಅನುಷ್ಠಾನಕ್ಕೆ ಅಡ್ಡಿಯುಂಟು ಮಾಡಲಾರವು ಎಂದು ಪ್ರಧಾನಮಂತ್ರಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ದಾರೆ. ಅವರು ನಿನ್ನೆ ಶಿಮ್ಲಾದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರಬೇಕೆಂಬ ವಿಚಾರ ಎನ್ಡಿಎ ಚುನಾವಣಾ ಪ್ರಣಾಳಿಕೆಯ ಒಂದು ಪ್ರಮುಖ ಅಂಶ ಎಂದು ಹೇಳಿದರು. ಸುಧಾರಣೆಗಳನ್ನು ಜಾರಿಗೆ ತರುವ ಕಾರ್ಯ ಪ್ರಗತಿಯಲ್ಲಿದೆ. ಪ್ರಗತಿ ಪರಿಶೀಲನೆಗೆಂದು ರಚಿಸಲಾಗಿದ್ದ ಸಮಿತಿ ತನ್ನ ಕಾರ್ಯವನ್ನು ಪೂರೈಸಿದೆ ಎಂದು ಅವರು ಹೇಳಿದರು. ಆರ್ಥಿಕ ಸುಧಾರಣೆಗಳ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ದ್ವಂದ್ವ ನೀತಿ ಅನುಸರಿಸುತ್ತಿದೆ ಎಂದು ಶ್ರೀ ವಾಜಪೇಯಿ ಟೀಕಿಸಿದರು. ರಾಷ್ಟ್ರದ 14 ರಾಜ್ಯಗಳಲ್ಲಿ ತೀವ್ರ ಬರಗಾಲ ಎದುರಾಗಿದೆ, ಆದರೆ ಎಲ್ಲೂ ಆಹಾರ ಧಾನ್ಯಗಳ ಕೊರತೆ ಉಂಟಾಗಿಲ್ಲವೆಂದು ಅವರು ಹೇಳಿದರು. ಗಡಿಯಾಚೆಗಿನ ಭಯೋತ್ಪಾದನೆ ನಿಲ್ಲಿಸುವ ಬಗ್ಗೆ ಪಾಕಿಸ್ತಾನ ಕ್ರಮ ಕೈಗೊಂಡರೆ ಮಾತ್ರವೇ ಇಸ್ಲಾಮಾಬಾದ್ನಲ್ಲಿ ಮುಂದಿನ ತಿಂಗಳು ನಡೆಯಲಿರುವ ಸಾರ್ಕ್ ಸಮ್ಮೇಳನದಲ್ಲಿ ಭಾರತ ಭಾಗವಹಿಸುವ ಬಗ್ಗೆ ಚಿಂತನೆ ನಡೆಸಲಿದೆ ಎಂದು ಶ್ರೀ ವಾಜಪೇಯಿ ಸ್ಪಷ್ಟಪಡಿಸಿದರು. आखिर जम्मू में मंदिर को निशाना क्यों बनाया गया? ये दूसरी बार बनाया गया है और मंदिरों के बारे में भी हमें सूचना मिली है कि आतंकवादी उनका निशाना बना सकते हैं। तो क्या हम डर जाएं? हम संगठित होकर आतंकवाद का विरोध कर रहे हैं, हम लड़ रहे हैं। आतंकवाद से लड़ाई हम जीतेंगे. ಬಹು ನಿರೀಕ್ಷಿತ ನೈಋತ್ಯ ರೈಲ್ವೆ ವಲಯ ಕಚೇರಿ ಮುಂದಿನ ತಿಂಗಳು ಹುಬ್ಬಳ್ಳಿಯಲ್ಲಿ ಶುಭಾರಂಭಗೊಳ್ಳಲಿದೆ ಎಂದು ಕೇಂದ್ರ ನಗರಾಭಿವೃದ್ಧಿ ಸಚಿವ ಅನಂತಕುಮಾರ್ ಹೇಳಿದ್ದಾರೆ. ಅವರು ನಿನ್ನೆ ಹುಬ್ಬಳ್ಳಿಯಲ್ಲಿ ಬಿಎಸ್ಎನ್ಎಲ್ ಸೆಲ್ 1 ಮೊಬೈಲ್ ಸೇವೆಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ನೈಋತ್ಯ ರೈಲ್ವೆ ವಲಯ ಕಚೇರಿ ಉದ್ಘಾಟನಾ ಸಮಾರಂಭಕ್ಕೆ ಪ್ರಧಾನಮಂತ್ರಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ, ಉಪಪ್ರಧಾನಿ ಶ್ರೀ ಎಲ್.ಕೆ. ಅಡ್ವಾಣಿ ಹಾಗೂ ರೈಲ್ವೆ ಸಚಿವ ನಿತೀಶ್ ಕುಮಾರ್ ಅವರನ್ನು ಆಹ್ವಾನಿಸಲಾಗುವುದು ಎಂದು ಅವರು ಹೇಳಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅನಂತಕುಮಾರ್, ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರಗಳ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಮಹದಾಯಿ ನದಿ ನೀರನ್ನು ಮಲಪ್ರಭಾ ನದಿಗೆ ಬಿಡುಗಡೆ ಮಾಡುವಂತೆ ಗೋವಾ ಮುಖ್ಯಮಂತ್ರಿ ಮನೋಹರ್ ಪರಿಕ್ಕರ್ ಅವರಿಗೆ ತಾವು ಮನವಿ ಮಾಡಿಕೊಳ್ಳುವುದಾಗಿ ತಿಳಿಸಿದರು. ಇದಕ್ಕೂ ಮುನ್ನ ಅವರು ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಆವರಣದಲ್ಲಿ ಯಾತ್ರಿ ನಿವಾಸ್ ನಿರ್ಮಾಣಕ್ಕೆ ಅಡಿಗಲ್ಲನ್ನಿಟ್ಟರು. ಅವರು ಪ್ರವಾಸೋದ್ಯಮ ಖಾತೆ ಸಚಿವರಾಗಿದ್ದಾಗ ಈ ಯಾತ್ರಿ ನಿವಾಸ ನಿರ್ಮಾಣದ ಭರವಸೆ ನೀಡಿದ್ದರು. ಅವರು ಮಾತನಾಡಿ, 9ನೇ ಯೋಜನೆಯಲ್ಲಿ ಪ್ರವಾಸೋದ್ಯಮಕ್ಕೆ 275 ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು. ಈಗ 1,300 ಕೋಟಿ ರೂಪಾಯಿಗಳಿಗೆ ಹೆಚ್ಚಿದೆ ಎಂದರು. ಬೆಂಗಳೂರು ಹುಬ್ಬಳ್ಳಿ ಇಂಟರ್ಸಿಟಿ ರೈಲಿಗೆ ಸಿದ್ಧಾರೂಢ ಎಕ್ಸ್ಪ್ರೆಸ್ ಎಂದು ನಾಮಕರಣ ಮಾಡುವಂತೆ ರೈಲ್ವೆ ಸಚಿವರಿಗೆ ಸಲಹೆ ಮಾಡಿರುವುದಾಗಿ ಅನಂತಕುಮಾರ್ ಪ್ರಕಟಿಸಿದರು. ವಿಧಾನಸಭೆ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್, ಜಲಸಂಪನ್ಮೂಲ ಖಾತೆ ಸಚಿವ ಎಚ್.ಕೆ. ಪಾಟೀಲ್, ಸಂಸದ ಐಜಿ ಸನದಿ, ಮಾಜಿ ಸಚಿವ ಹಿಂಡಸಗೇರಿ, ಸಿದ್ಧಾರೂಢ ಮಠದ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಪಾಲ್ಗೊಂಡಿದ್ದರು. ಸಚಿವ ಅನಂತಕುಮಾರ್ ಹುಬ್ಬಳ್ಳಿಯಲ್ಲಿ ಅಂಬೇಡ್ಕರ್ ವಾಲ್ಮೀಕಿ ಆವಾಸ್ ಯೋಜನೆಯಲ್ಲಿ ನಿರ್ಮಿಸುತ್ತಿರುವ ಮನೆಗಳ ನಿರ್ಮಾಣ ಪ್ರಗತಿಯನ್ನು ಪರಿಶೀಲಿಸಿದರು. ಏಡ್ಸ್ ರೋಗ ನಿಯಂತ್ರಣಕ್ಕಾಗಿ ರಾಜ್ಯದಾದ್ಯಂತ 32 ಆಪ್ತ ಸಮಾಲೋಚನಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ರಾಜ್ಯದ ಆರೋಗ್ಯ ಹಾಗೂ ವಾರ್ತಾ ಖಾತೆ ಸಚಿವರು ಹೇಳಿದ್ದಾರೆ. ಕಾಗೋಡು ತಿಮ್ಮಪ್ಪನವರು ಬೆಂಗಳೂರಿನಲ್ಲಿ ನಿನ್ನೆ ಕೇಂದ್ರ ಸರ್ಕಾರದ ಡಿಎವಿಪಿ ಏರ್ಪಡಿಸಿದ್ದ ಏಡ್ಸ್ ಕುರಿತ ಕಿರು ಹೊತ್ತಿಗೆಗಳನ್ನು ಬಿಡುಗಡೆ ಮಾಡಿ ಮಾತನಾಡುತ್ತಿದ್ದರು.
ತಾಯಿಯಿಂದ ಮಗುವಿಗೆ HIV ಸೋಂಕು ತಗಲದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ರಾಜ್ಯದ ವೈದ್ಯಕೀಯ ಕಾಲೇಜುಗಳಲ್ಲಿ 17 ಕೇಂದ್ರಗಳನ್ನು ಆರಂಭಿಸಲಾಗಿದೆ. ಇದನ್ನು ಎಲ್ಲ 21 ಜಿಲ್ಲಾ ಕೇಂದ್ರಗಳಿಗೂ ವಿಸ್ತರಿಸಲಾಗುವುದೆಂದು ಅವರು ಹೇಳಿದರು. ಏಡ್ಸ್ ರೋಗ ಕುರಿತಂತೆ DAVP ಛಾಯಾಚಿತ್ರ ಪ್ರದರ್ಶನ ಏರ್ಪಡಿಸಿತ್ತು. ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ HIV ಮತ್ತು ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಸಾಮೂಹಿಕವಾಗಿ ಮೇಣದ ಬತ್ತಿ ಹಚ್ಚಿ ಪ್ರದರ್ಶನ ನಡೆಸಲಾಯಿತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಕಾಗೋಡು ತಿಮ್ಮಪ್ಪ ಮೊದಲು ಮೇಣದ ಬತ್ತಿ ಹಚ್ಚಿದರು. ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಯುವಕ ಮತ್ತು ಸ್ವಯಂ ಸೇವಾ ಸಂಸ್ಥೆ, ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಸಂಘಗಳ ಒಕ್ಕೂಟ ಮತ್ತು ಎರಿನ್ ದತ್ತಿ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ಏರ್ಪಾಡಾಗಿತ್ತು. 5 ದಿನಗಳ ಬೆಂಗಳೂರು ಆಹಾರ ತಂತ್ರಜ್ಞಾನ ಮೇಳ 2002 ಬೆಂಗಳೂರಿನಲ್ಲಿ ನಿನ್ನೆಯಿಂದ ಆರಂಭ. ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ರಾಜ್ಯ ಸಚಿವ NT ಷಣ್ಮುಗಂ ಮೇಳ ಉದ್ಘಾಟಿಸಿ ಕೃಷಿ ಅಭಿವೃದ್ಧಿ ಮತ್ತು ರಫ್ತು ಪ್ರಮಾಣ ಹೆಚ್ಚಿಸಲು ಗುತ್ತಿಗೆ, ಕೃಷಿಗೆ ಪ್ರೋತ್ಸಾಹ ಮತ್ತು ಕೃಷಿ ಉತ್ಪನ್ನಗಳ ಬೆಲೆ ರಕ್ಷಣೆ ಮಾಡುವುದೇ ಸರ್ಕಾರದ ಹೊಸ ಕಾರ್ಯತಂತ್ರವಾಗಿದೆ ಎಂದು ಹೇಳಿದರು. ರಾಜ್ಯದ ಅಭಿವೃದ್ಧಿ ಆಯುಕ್ತ ಹಾಗೂ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ BS ಪಾಟೀಲ್ ಮಾತನಾಡಿ, ರಾಜ್ಯದಲ್ಲಿ 8 ಆಹಾರ ತಂತ್ರಜ್ಞಾನದ ಪಾರ್ಕ್ಗಳನ್ನು ತೆರೆಯಲು ಉದ್ದೇಶಿಸಲಾಗಿದೆ ಎಂದರು. ಅಖಿಲ ಕರ್ನಾಟಕ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ಕನ್ನಡ ಪರ ಚಿಂತನೆ ಮತ್ತು ಪರಂಪರೆಯ 2 ದಿನಗಳ ಕಾಲ ವಿಶೇಷ ಉಪನ್ಯಾಸವನ್ನು ಹಿರಿಯ ಕವಿ ಪಂಪ ಪ್ರಶಸ್ತಿ ವಿಜೇತ ಚನ್ನವೀರ ಕಣವಿ ಉದ್ಘಾಟಿಸಿದರು. ಚನ್ನವೀರ ಕಣವಿ ಮಾತನಾಡಿ, ಕರ್ನಾಟಕದ ಸಮಗ್ರತೆಯ ಬಗ್ಗೆ ಮಾಹಿತಿಯುಳ್ಳ ಉಪಯುಕ್ತ ಕಿರು ಪುಸ್ತಕವನ್ನು ರಚಿಸಿ ಸರ್ಕಾರ ನವೆಂಬರ್ 1ರಂದು ಬಿಡುಗಡೆಗೊಳಿಸಿ ಕಡಿಮೆ ಬೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ದೊರಕಿಸಿ ಕನ್ನಡದ ಬಗ್ಗೆ ಅಭಿಮಾನ ಬೆಳೆಸಬೇಕೆಂದು ಹೇಳಿದರು. ಜಾತಿ ವರ್ಗಗಳನ್ನು ಮೀರಿ ಎಲ್ಲರೂ ಸೇರಿ ಅರ್ಥಪೂರ್ಣ ರಾಜ್ಯೋತ್ಸವ ಆಚರಿಸಬೇಕು ಹಾಗೂ ಸಾಂಸ್ಕೃತಿಕ ಅಖಂಡತೆ ಮತ್ತು ಭಾವ ಸಾಮರಸ್ಯ ನಮ್ಮಲ್ಲಿ ಸಾಧನೆಯಾಗಬೇಕೆಂದರು. ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಡಾಕ್ಟರ್ ಕಾವ್ಯಂ ಶ್ರೀನಿವಾಸಮೂರ್ತಿ ಮಾತನಾಡುತ್ತಾ, ಕರ್ನಾಟಕ ಮತ್ತು ಕನ್ನಡದ ಸಂಬಂಧವೆನ್ನುವುದು ದೇಹ ಮತ್ತು ಪ್ರಾಣವಿದ್ದಂತೆ ಪ್ರತಿಯೊಬ್ಬ ಸಾಹಿತಿಯಲ್ಲೂ ಕವಿಯಲ್ಲೂ ನಾಡು ನುಡಿಯ ಬಗ್ಗೆ ತುಡಿತವಿರುವುದು ಸಹಜ ಎಂದರು. ಶಾಸಕ ಚಂದ್ರಕಾಂತ ಬೆಲ್ಲದ್ ಅಧ್ಯಕ್ಷತೆ. ಜಾನಪದ ಮತ್ತು ಆಧುನಿಕತೆ ಕುರಿತು ವಿಚಾರ ಸಂಕಿರಣವನ್ನು ಬೆಂಗಳೂರಿನಲ್ಲಿ ನಿನ್ನೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಜಾನಪದ ಅಧ್ಯಯನ ವಿಭಾಗ ಏರ್ಪಡಿಸಿತ್ತು. ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ವಿಚಾರ ಸಂಕಿರಣ ಉದ್ಘಾಟಿಸಿ, ದಾವಣಗೆರೆಯ ಜಾನಪದ ಕವಿ ಕಟ್ಟಿದ ಕವನ ಪೇಟೆಗೆ ಬಂತು ಕರೆಂಟು, ಊರಿಗೆ ಬಂತು ವಾರೆಂಟು ಎಂಬ ಜಾನಪದ ಶೈಲಿಯ ಕವನ ಜಾನಪದ ಮತ್ತು ಆಧುನಿಕತೆ ನಡುವಿನ ನಂಟಿಗೆ ತೋರು ಬೆರಳು ಎಂದರು. ಹಂಪಿ ವಿಶ್ವವಿದ್ಯಾಲಯದ ಕುಲಪತಿ HJ ಲಕ್ಕಪ್ಪಗೌಡ ಅಧ್ಯಕ್ಷತೆ ವಹಿಸಿದ್ದರು. ಮೂಲಕ ನಾಡು ಮಹಾಸಂಘದ ಆಶ್ರಯದಲ್ಲಿ ಬೆಂಗಳೂರಿನಲ್ಲಿ ನಿನ್ನೆ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ನಡೆಯಿತು. ಕನ್ನಡ ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿ CS ಕೇದಾರ್ ಮತ್ತಿತರರು ಗಣ್ಯ ವಿದ್ವಾಂಸರನ್ನು ಸನ್ಮಾನಿಸಿದರು. ಸವಲತ್ತುಗಳಿಂದ ವಂಚಿತರಾದ ಮಕ್ಕಳಿಗಾಗಿ ಬೆಂಗಳೂರಿನ ಹೆಣ್ಣೂರು ರಸ್ತೆಯ ಕಚರಕನಹಳ್ಳಿ ಜ್ಯೋತಿ ಶಾಲೆಯಲ್ಲಿ ಬಾಲಮೇಳ ಏರ್ಪಡಿಸಲಾಗಿತ್ತು. 100 ಬೀದಿ ಮಕ್ಕಳು, ಅಸಹಾಯ ವರ್ಗಕ್ಕೆ ಸೇರಿದ ಬಡ ಮಕ್ಕಳು ಪಾಲ್ಗೊಂಡರು. ಅವರಿಗಾಗಿ ನಾನಾ ಬಗೆಯ ಆಟಗಳನ್ನು ನಡೆಸಲಾಯಿತು. ಆರೋಗ್ಯ ಪರೀಕ್ಷೆ ಮಾಡಲಾಯಿತು. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಶ್ರೀಮತಿ ಫಿಲೋಮಿನಾ ಪೆರೀಸ್ ಮುಂತಾದವರು ಪಾಲ್ಗೊಂಡರು. ಎಖೋ ಪ್ರತಿಧ್ವನಿ ಇದನ್ನು ಏರ್ಪಡಿಸಿತ್ತು. ರಾಷ್ಟ್ರೀಯ ಶಿಟು ರ್ಯೂ ಕರಾಟೆ ಸಮಾರೋಪ ಹಾಗೂ ಬ್ಲ್ಯಾಕ್ ಬೆಲ್ಟ್ ಶ್ರೇಣೀಕರಣ ಸಮಾರಂಭ ಬೆಂಗಳೂರಿನಲ್ಲಿ ನಿನ್ನೆ ಏರ್ಪಾಡಾಗಿತ್ತು. ವಿಶ್ವ ಶಿಟೋ ರ್ಯೂ ಫೆಡರೇಷನ್ ಉಪಾಧ್ಯಕ್ಷ H. ಮಿಜ್ಗುಷಿ, ಅಲನ್ ಡ್ವಾಯರ್ ಮುಂತಾದವರು ಪಾಲ್ಗೊಂಡರು. ಕರ್ನಾಟಕ ವಿಧಾನಸಭೆ ಕಾರ್ಯದರ್ಶಿ ಟಿ ರಾಜಣ್ಣ ವಿಜೇತರಿಗೆ ಬಹುಮಾನ ವಿತರಿಸಿದರು. ಕೆನ್ ಇ ಮಬುನಿ ಶಿಟು ರ್ಯೂ ಕರಾಟೆ ಶಾಲೆ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು.
ಹಣ್ಣು ಮತ್ತು ತರಕಾರಿಗಳಲ್ಲಿನ ತೇವಾಂಶವನ್ನು ತೆಗೆದು ಒಣಗಿಸುವ ವಿಧಾನವೊಂದನ್ನು ಭಾರತೀಯ ವಿಜ್ಞಾನ ಸಂಸ್ಥೆ ಸೂತ್ರ ಎಂಬ ಯೋಜನೆಯಡಿಯಲ್ಲಿ ಅಭಿವೃದ್ಧಿಪಡಿಸಿದೆ. ಹಣ್ಣು ತರಕಾರಿಗಳಲ್ಲಿನ ತೇವಾಂಶ ತೆಗೆಯುವುದರಿಂದ ಪೌಷ್ಟಿಕಾಂಶಗಳಿಗೆ ಯಾವುದೇ ರೀತಿಯ ಬಾಧಕ ಉಂಟಾಗುವುದಿಲ್ಲವೆಂದು ಪ್ರೊಫೆಸರ್ ಉಡುಪಿ ಶ್ರೀನಿವಾಸ್ ಹೇಳಿದ್ದಾರೆ. ತೇವಾಂಶ ತೆಗೆದ ಹಣ್ಣು ತರಕಾರಿಗಳನ್ನು 6 ರಿಂದ 8 ತಿಂಗಳ ಕಾಲ ಸಂಗ್ರಹಿಸಿಡಬಹುದು ಎಂದು ಅವರು ಹೇಳಿದ್ದಾರೆ. ರಷ್ಯಾದ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಭೇಟಿ ನೀಡುತ್ತಿರುವ ಸಂದರ್ಭದಲ್ಲಿ ರಷ್ಯಾದ ಟಿವಿಗೆ ಪ್ರಧಾನಮಂತ್ರಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ನೀಡಿರುವ ಸಂದರ್ಶನವನ್ನು ದೂರದರ್ಶನ ಇಂದು ರಾತ್ರಿ 9 ಗಂಟೆಗೆ ರಾಷ್ಟ್ರೀಯ ಜಾಲದಲ್ಲಿ ಪ್ರಸಾರ ಮಾಡಲಿದೆ. ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇನ್ನಷ್ಟು ದೇಗುಲಗಳ ಮೇಲೆ ಉಗ್ರರ ದಾಳಿ ಸಂಭವ, ವಾಜಪೇಯಿ ಶಂಕೆ. ಪ್ರಾಧಿಕಾರ ಸಭೆಯಲ್ಲೇ ಕಾವೇರಿಗೆ ಪರಿಹಾರ, ಸುಪ್ರೀಂ ಕೋರ್ಟ್ಗೆ ರಾಜ್ಯ ಮನವರಿಕೆ. ರೆಸಾರ್ಟ್ ಹಗರಣಕ್ಕೊಂದು ಹೊಸ ತಿರುವು, ಕಳಂಕಿತ ನ್ಯಾಯಮೂರ್ತಿಗಳು ನಮಗೆ ಬೇಡ, ಅಸ್ಸಾಂ ವಕೀಲರು. ಶಂಕಿತ ನ್ಯಾಯಮೂರ್ತಿಗಳ ರಾಜೀನಾಮೆ ಸಮಗ್ರ ತನಿಖೆಗೆ ಬಾರ್ ಕೌನ್ಸಿಲ್ ಪಟ್ಟು. ಇವು ಇಂದಿನ ಪತ್ರಿಕೆಗಳ ತಲೆಬರಹ ಸುದ್ದಿ. ಉಳಿದಂತೆ ನಾಗಪ್ಪ ಅಪಹರಣದ 100 ದಿನ, ಬಗೆಹರಿಯದ ಬಿಕ್ಕಟ್ಟು, ಮುಗಿಯದ ಆತಂಕ. ನಾಳೆ ಭಾರತಕ್ಕೆ ಪುಟಿನ್, ಮಹತ್ವದ ಚರ್ಚೆ ನಿರೀಕ್ಷೆ. ಕರ್ನಾಟಕದ ತಮಿಳು ಉಗ್ರರಿಗೆ ಆಫ್ರಿಕಾದಲ್ಲಿ ರಾಜ್ಯ ಕಟ್ಟುವ ಕನಸು. ಐಎಸ್ಐ ಏಜೆಂಟರ ಜತೆ ಸಂಪರ್ಕ ಅಕ್ರಮ. ದೂರವಾಣಿ ಜಾಲ ಪತ್ತೆ. ಏಡ್ಸ್ ವಿರುದ್ಧ ಜನಾಂದೋಲನ ಅಗತ್ಯ. ಕಾಗೋಡು ತಿಮ್ಮಪ್ಪ. ಇವು ಇನ್ನಿತರ ಮುಖಪುಟ ವರದಿಗಳು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಆರ್ಥಿಕ ಸುಧಾರಣೆಗಳ ಜಾರಿಗೆ ಅಡ್ಡಿಯಾಗುವುದಿಲ್ಲ, ಪ್ರಧಾನಿ ವಾಜಪೇಯಿ. ಹುಬ್ಬಳ್ಳಿಯಲ್ಲಿ ಮುಂದಿನ ತಿಂಗಳು ನೈಋತ್ಯ ರೈಲ್ವೆ ವಲಯ ಕಚೇರಿ ಆರಂಭ, ಅನಂತಕುಮಾರ್. HIV ಸೋಂಕು ತಡೆಗೆ ಮುನ್ನೆಚ್ಚರಿಕೆ ಕ್ರಮ, ಎಲ್ಲಾ ಜಿಲ್ಲೆಗಳಲ್ಲಿ ತಪಾಸಣಾ ಕೇಂದ್ರ, ಕಾಗೋಡು ತಿಮ್ಮಪ್ಪ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ DD1 ಹಾಗೂ ಚಂದನದಲ್ಲಿ. ನಮಸ್ಕಾರ. ನಮಸ್ಕಾರ. ಮುಖ್ಯಾಂಶಗಳು. ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತ ಭೇಟಿ, ಆಯಕಟ್ಟಿನ ಪಾಲುದಾರಿಕೆ ಮುಂದುವರಿಸುವಂತೆ ಪ್ರಧಾನಿ ಕರೆ. ನಾಗಪ್ಪ ಅಪಹರಣ ಬಿಕ್ಕಟ್ಟು, ಸಚಿವ ಸಂಪುಟ ಉಪಸಮಿತಿ ಚರ್ಚೆ, ಕಾಡುಗಳ್ಳ ವೀರಪ್ಪನ್ಗೆ ಮತ್ತೊಂದು ಮನವಿ. ಡಿಸೆಂಬರ್ 22ರೊಳಗೆ 2500 ಬ್ಯಾಕ್ಲಾಗ್ ಹುದ್ದೆಗಳ ಶಿಕ್ಷಕರ ನೇಮಕ, ಪ್ರೊಫೆಸರ್ BK ಚಂದ್ರಶೇಖರ್. ವಾರ್ತೆಗಳ ವಿವರ. ಬದಲಾಗುತ್ತಿರುವ ಅಂತಾರಾಷ್ಟ್ರೀಯ ಪರಿಸ್ಥಿತಿಯಲ್ಲಿ ಭಾರತ ಮತ್ತು ರಷ್ಯಾ ಬಹು ಮಹತ್ವದ ಆಯಕಟ್ಟಿನ ಪಾಲುದಾರಿಕೆ ಇನ್ನಷ್ಟು ಬೆಳೆಯುವುದು ಅಗತ್ಯ ಎಂದು ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ದಾರೆ. ಎರಡೂ ರಾಷ್ಟ್ರಗಳ ಮಧ್ಯೆ ಸ್ಥಿರವಾಗಿ ಬೆಳೆದು ಬಂದಿರುವ ಸದೃಢ ಸಂಬಂಧ ನಿರಂತರವಾಗಿ ಮುಂದುವರೆದುಕೊಂಡು ಬಂದಿದೆ ಎಂದು ರಷ್ಯಾದ ITAR TASSಗೆ ನೀಡಿದ ಸಂದರ್ಶನದಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. एक दूसरे के साथ मिलकर काम करने के संकल्प में से ये मैत्री भाव निकला है और इसलिए मुझे प्रसन्नता है। और जब मैं अतीत के इतिहास पर दृष्टि डालता हूं तो एक ऐसी तस्वीर खड़ी होती है जिसमें परिवर्तन के साथ निरंतरता भी है, व्यक्तिगत संबंधों के साथ नीतिगत मतैक्य भी है और इसलिए राष्ट्रपति पुतिन की इस यात्रा को हम बहुत महत्व देते हैं. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇಂದು ಭಾರತಕ್ಕೆ ಭೇಟಿ ನೀಡುವ ಹಿನ್ನೆಲೆಯಲ್ಲಿ ಪ್ರಧಾನಿ ಈ ಸಂದರ್ಶನ ನೀಡಿದ್ದಾರೆ. ಹಲವಾರು ಅಂತಾರಾಷ್ಟ್ರೀಯ ವಿಷಯಗಳಲ್ಲಿ ಭಾರತ ಮತ್ತು ರಷ್ಯಾ ನಿಲುವು ಒಂದೇ ಆಗಿದೆ ಎಂದು ಅವರು ಹೇಳಿದ್ದಾರೆ. ರಕ್ಷಣಾ ವ್ಯವಹಾರಗಳಲ್ಲಿ ಎರಡೂ ರಾಷ್ಟ್ರಗಳು ಪರಸ್ಪರ ಸಹಕಾರ ಮುಂದುವರಿಸಿಕೊಂಡು ಬಂದಿವೆ. ಅಣ್ವಸ್ತ್ರ ವಲಯದಲ್ಲೂ ಎರಡೂ ರಾಷ್ಟ್ರಗಳ ಸಹಕಾರ ಬಲವರ್ಧನೆ ಅಗತ್ಯವಾಗಿದೆ ಎಂದು ಪ್ರಧಾನಿ ಅಭಿಪ್ರಾಯಪಟ್ಟಿದ್ದಾರೆ. ಬೊಫೋರ್ಸ್ ಹಗರಣದ ವಿಚಾರಣೆಗೆ ಇಟಲಿಯ ಉದ್ಯಮಿ ಒಟಾವಿಯೋ ಕೊಟ್ರೋಕಿಯನ್ನು ಹಸ್ತಾಂತರಿಸಬೇಕೆಂಬ ಭಾರತದ ಮನವಿಯನ್ನು ಮಲೇಷ್ಯಾ ನ್ಯಾಯಾಲಯ ತಳ್ಳಿಹಾಕಿದೆ. ಈ ತೀರ್ಪಿನ ವಿರುದ್ಧ ಕೌಲಾಲಂಪುರ ಹೈಕೋರ್ಟ್ನಲ್ಲಿ ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು ಭಾರತದ ಪರ ವಕೀಲ ಸೈರಸ್ ವಿ ದಾಸ್ ಸುದ್ದಿ ಸಂಸ್ಥೆಗೆ ತಿಳಿಸಿದ್ದಾರೆ. ಈ ಮಧ್ಯೆ ನ್ಯಾಯಾಲಯದ ತೀರ್ಪಿನ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಲು ಕಾಂಗ್ರೆಸ್ ನಿರಾಕರಿಸಿದೆ. ಅಪಹರಣಕ್ಕೊಳಗಾಗಿರುವ ಮಾಜಿ ಸಚಿವ ನಾಗಪ್ಪ ಅವರ ಸುರಕ್ಷಿತ ಬಿಡುಗಡೆ ಕುರಿತ ಸಚಿವ ಸಂಪುಟದ ಉಪಸಮಿತಿ ನಿನ್ನೆ ಸಭೆ ಸೇರಿ ಚರ್ಚೆ ನಡೆಸಿತು. ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಗೃಹ ಸಚಿವ ಮಲ್ಲಿಕಾರ್ಜುನ ಖರ್ಗೆ, ಮೈಸೂರಿನ ಸೆಷನ್ ಕೋರ್ಟ್ಗೆ ಜಾಮೀನು ನೀಡುವಂತೆ ಕೊಳತ್ತೂರು ಮಣಿ ಸೋಮವಾರ ಮನವಿ ಸಲ್ಲಿಸಿಲ್ಲ ಎಂದು ಹೇಳಿದರು.
5ನೇ ಕ್ಯಾಸೆಟ್ನಲ್ಲಿ ಗಡುವು ನೀಡಿರುವಂತೆ ನಾಗಪ್ಪ ಅವರಿಗೆ ಯಾವುದೇ ತೊಂದರೆ ಮಾಡಬಾರದೆಂದು ಮಹದೇವಸ್ವಾಮಿ ಮತ್ತೊಂದು ಮನವಿಯನ್ನು ವೀರಪ್ಪನ್ಗೆ ಮಾಡಲಿದ್ದಾರೆ ಎಂದು ತಿಳಿಸಿದರು. ಮಣಿಗೆ 4 ಪ್ರಕರಣಗಳಲ್ಲಿ ಜಾಮೀನು ದೊರೆತಿದೆ. 1 ಪ್ರಕರಣದಲ್ಲಿ ಜಾಮೀನು ಇನ್ನೂ ದೊರೆಯಬೇಕಾಗಿದೆ. ಉಪಸಮಿತಿ ಸಭೆಯಲ್ಲಿ ಕಾನೂನು ಸಚಿವ ಡಿಬಿ ಚಂದ್ರೇಗೌಡ ಮತ್ತು ಹಿರಿಯ ಅಧಿಕಾರಿಗಳು ಪಾಲ್ಗೊಂಡರು. ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ 2500 ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಕಾರ್ಯ ಡಿಸೆಂಬರ್ 22ರೊಳಗೆ ಪೂರ್ಣಗೊಳ್ಳಲಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಬಿಕೆ ಚಂದ್ರಶೇಖರ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಿನ್ನೆ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಅವರು 2003ರಲ್ಲಿ 1000 ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ನಡೆಯಲಿದೆ ಎಂದು ಹೇಳಿದರು. ಎಸ್ಎಸ್ಎಲ್ಸಿ ಫಲಿತಾಂಶ ಉತ್ತಮಪಡಿಸಲು ಹೆಚ್ಚುವರಿ ತರಗತಿ ನಡೆಸುವಂತೆ ಪ್ರೌಢಶಾಲೆಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಅವರು ತಿಳಿಸಿದರು. ಮಾಜಿ ಸಚಿವ ನಾಗಪ್ಪ ಅವರ ಬಿಡುಗಡೆ ಪ್ರಯತ್ನ ಈಗಾಗಲೇ ಸಾಕಷ್ಟು ವಿಳಂಬವಾಗಿರುವುದರಿಂದ ಸರ್ಕಾರ ತಕ್ಷಣ ವೀರಪ್ಪನ್ ಜೊತೆ ಸಂಧಾನ ನಡೆಸಲು ಸಚಿವ ರಾಜು ಗೌಡರನ್ನು ಕಾಡಿಗೆ ಕಳುಹಿಸಬೇಕೆಂದು ಬಿಜೆಪಿ ಹಿರಿಯ ಮುಖಂಡ ಬಿಎಸ್ ಯಡಿಯೂರಪ್ಪ ಒತ್ತಾಯಿಸಿದ್ದಾರೆ. ಒಂದು ನಿಯೋಗ ಹೋಗಿ ಭೇಟಿ ಮಾಡ್ತಾ ಇದ್ದೇವೆ. ಈ ಒಂದು ವೀರಪ್ಪನ್ ಹಗರಣವನ್ನ ಸಿಬಿಐಗೆ ವಹಿಸಬೇಕು. ಹಳ್ಳಿಗೆ ಹೋಗಿ ಈ 2 ಹಗರಣದ ಬಗ್ಗೆ ಈ ಸರ್ಕಾರವನ್ನು ಹರಾಜಾಗುವಂತ, ಜನರಲ್ಲಿ ಜಾಗೃತಿ ಮೂಡಿಸುವಂತ ಒಂದು ಕಾರ್ಯಕ್ರಮ ರೂಪಿಸಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದ. ಈ ವೀರಪ್ಪನ್ ಹಗರಣದ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆಗೊಳಿಸಿ ಮುಖ್ಯಮಂತ್ರಿಯನ್ನು ವಜಾ ಮಾಡಬೇಕು ಅಂತೇಳಿ ಪ್ರಧಾನಿಯನ್ನು ಉಪ ಪ್ರಧಾನಿಯನ್ನು ಸಹ ನಾವು ಭೇಟಿ ಮಾಡ್ತಾ ಇದ್ದೇವೆ. ಸರ್ಕಾರ ಬಯಸಿದರೆ ಸಂಧಾನಕಾರನಾಗಿ ತೆರಳಲು ಸಿದ್ಧವಿರುವುದಾಗಿ ಈ ಮೊದಲೇ ರಾಜು ಗೌಡರು ಹೇಳಿದ್ದರು. ಸರ್ಕಾರ ಈಗಲಾದರೂ ತಡ ಮಾಡದೆ ವೀರಪ್ಪನ್ ಜೊತೆ ಸಂಧಾನ ನಡೆಸಲು ಅವರನ್ನು ಕಳುಹಿಸಬೇಕೆಂದು ಮೈಸೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಅವರು ಆಗ್ರಹಿಸಿದರು. ದಿನಕರ್ ಪ್ರಕಟಿಸಿರುವ ಪುಸ್ತಕದ ಬಗ್ಗೆ ಸರ್ಕಾರಕ್ಕೆ ಸಾಕಷ್ಟು ಗೊಂದಲವಿದೆ. ಜೊತೆಗೆ ಕಾರ್ಯಾಚರಣೆ ನಡೆಸಿ ಹಿಡಿಯಬೇಕಾದ ನರಹಂತಕ ವೀರಪ್ಪನ್ ಜೊತೆ ಮುಖ್ಯಮಂತ್ರಿ ಕೃಷ್ಣ ಮಾತುಕತೆ ನಡೆಸುವ ಮೂಲಕ ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕ ಹಕ್ಕು ಕಳೆದುಕೊಂಡಿದ್ದಾರೆಂದು ಯಡಿಯೂರಪ್ಪ ಆರೋಪಿಸಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ವಿಶೇಷ ಘಟಕ ಹಾಗೂ ಇತರೆ ಯೋಜನೆಗಳಿಂದ ಒದಗಿಸುವ ಸೌಲಭ್ಯಗಳ ಸಮರ್ಪಕ ಅನುಷ್ಠಾನದ ಬಗ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಆಯೋಗದ ಅಧ್ಯಕ್ಷ ಡಾಕ್ಟರ್ ಬಿಜಾಯ್ ಶಂಕರ್ ಶಾಸ್ತ್ರಿ ನಿನ್ನೆ ಪರಿಶೀಲನೆ ನಡೆಸಿದರು. Just to understand how the developmental activities for scheduled caste, scheduled tribe, backward class. ಸಮಾಜ ಕಲ್ಯಾಣ ಸಚಿವ ಎ ಕೃಷ್ಣಪ್ಪ ಕಾರ್ಯಕ್ರಮಗಳ ವಿವರ ನೀಡಿದರು. ಡಾಕ್ಟರ್ ಬಿಜಾಯ್ ಶಂಕರ್ ಶಾಸ್ತ್ರಿ ಹಿರಿಯ ಅಧಿಕಾರಿಗಳೊಂದಿಗೆ ಸಿಂಗನಾಯಕನಹಳ್ಳಿ ಹಾಗೂ ಆವಲಹಳ್ಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಲೋನಿಗಳಿಗೆ ಭೇಟಿ ನೀಡಿ ಕಾರ್ಯಕ್ರಮಗಳ ಜಾರಿ ಕುರಿತು ಪರಿಶೀಲಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತ ಕೆ ಶಿವರಾಮ್, ಎಸ್ಸಿ ಎಸ್ಟಿ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಬಿಎಚ್ ಅನಿಲ್ ಕುಮಾರ್, ಬೆಂಗಳೂರು ಜಿಲ್ಲಾಧಿಕಾರಿ ಡಾಕ್ಟರ್ ಅಶ್ವಥ್ ಮತ್ತಿತರ ಹಿರಿಯ ಅಧಿಕಾರಿಗಳು ಹಾಜರಿದ್ದರು. ಆಲ್ ಇಂಡಿಯಾ ಕನ್ವೆನ್ಷನ್ ಫಾರ್ ಕಮ್ಯುನಲ್ ಅಂಡ್ ನ್ಯಾಷನಲ್ ಯೂನಿಟಿ ಸಂಸ್ಥೆ ಬೆಂಗಳೂರಿನಲ್ಲಿ ಏರ್ಪಡಿಸಿದ್ದ ಸಮಾವೇಶದ ಮುಕ್ತಾಯ ಸಮಾರಂಭ ನಿನ್ನೆ ನಡೆಯಿತು. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ವಿಆರ್ ಕೃಷ್ಣ ಅಯ್ಯರ್, ಸ್ವಾಮಿ ಅಗ್ನಿವೇಶ್, ಆರಿಫ್ ಮಹಮ್ಮದ್ ಖಾನ್, ಮೋಹಿನಿಗಿರಿ, ನಿಟ್ಟೂರು ಶ್ರೀನಿವಾಸ ರಾವ್ ಮತ್ತಿತರ ಗಣ್ಯರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಕನ್ನಡ ಗೆಳೆಯರ ಬಳಗ ಮತ್ತು ಬಿಎಂ ಶ್ರೀ ಸ್ಮಾರಕ ಪ್ರತಿಷ್ಠಾನ ಹಿರಿಯ ಕನ್ನಡ ಹೋರಾಟಗಾರ ಬೇನಿ ಈಶ್ವರಪ್ಪ ಅವರಿಗೆ ನಿಧಿ ಸಮರ್ಪಣೆ ಕಾರ್ಯಕ್ರಮವನ್ನು ನಿನ್ನೆ ಬೆಂಗಳೂರಿನಲ್ಲಿ ಏರ್ಪಡಿಸಿತ್ತು. ಈಶ್ವರಪ್ಪ ಅವರನ್ನು ಸನ್ಮಾನಿಸಿದ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ನಿಧಿ ಸಮರ್ಪಣೆ ಮಾಡಿದರು. ಕರ್ನಾಟಕಕ್ಕೆ ಈ ರೀತಿಯ ನಾಯಕತ್ವ ಲಭ್ಯವಾಗಿಲ್ಲ. ತತ್ವಗಳ ಆಧಾರದ ಮೇಲೆ ಆಡಳಿತವನ್ನು ನಡೆಸುವುದು ಬಿಟ್ಟು ಮೌಲ್ಯಗಳಿಗೆ ತತ್ವಗಳಿಗೆ ಬದಲಾಗಿ ಬರೀ ಬುದ್ಧಿವಂತಿಕೆಯನ್ನೇ ಬಳಸಿ ನಾಯಕತ್ವವನ್ನು ನಡೆಸೋಕೆ ಸಾಧ್ಯವಿಲ್ಲ. ಯಶಸ್ವಿಯಾಗಿ ನಡೆಸ್ಕೋಬಹುದು, ಆದರೆ ಯಶಸ್ಸನ್ನು ನಡೆಸೋಕ್ಕಾಗೋದಿಲ್ಲ. ದೇಶಕ್ಕೆ ಒಳ್ಳೆಯದಾಗಿ ನಡೆಸೋಕೆ ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರೊಫೆಸರ್ ಎಲ್.ಎಸ್. ಶೇಷಗಿರಿರಾವ್, ಕರ್ನಾಟಕದ ಸಮಸ್ಯೆಗಳ ಪರಿಹಾರಕ್ಕೆ ಸಮರ್ಥ ನಾಯಕರ ಕೊರತೆ ಇದೆ. ಮೌಲ್ಯ ಮತ್ತು ತತ್ವಕ್ಕೆ ಬದ್ಧರಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸುವ ನಾಯಕರು ಇಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ರಾಜ್ಯಕ್ಕೆ ಆಗುವ ಅನ್ಯಾಯವನ್ನು ಸಮರ್ಥವಾಗಿ ಎದುರಿಸಲು ರಾಷ್ಟ್ರಮಟ್ಟದಲ್ಲಿ ಬೆಂಬಲ ಸಿಗುತ್ತಿಲ್ಲ ಎಂದು ಹೇಳಿದರು. ಸಮಾರಂಭದಲ್ಲಿ ಹಲವು ಗಣ್ಯರು ಪಾಲ್ಗೊಂಡರು. ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಶ್ರೀ ದೊಡ್ಡ ಬಸವಣ್ಣ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ನಿನ್ನೆ ಕಡಲೆಕಾಯಿ ಪರಶೆ ನಡೆಯಿತು. ಕಡಲೆಕಾಯಿ ಪರಶೆ ಅಂಗವಾಗಿ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು.
ರಾಜ್ಯ ದಲಿತ ಸಂಘರ್ಷ ಸಮಿತಿಯ ನಿನ್ನೆಯ ಸಭೆಯಲ್ಲಿ ರಾಜ್ಯ ಸಮಿತಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ರಾಜ್ಯ ಸಂಚಾಲಕರಾಗಿ ಸಿಎಂ ಮುನಿಯಪ್ಪ ಅವರನ್ನು ಆರಿಸಲಾಯಿತು. ಸಮಿತಿಯ ರಾಜ್ಯ ಮಟ್ಟದ ಅಧ್ಯಯನ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ನಿನ್ನೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ರವಿವರ್ಮ ಕುಮಾರ್ ಭಾಗವಹಿಸಿದ್ದರು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ರಾಜ್ಯ ಮಟ್ಟದ ಖಾಸಗಿ ಅಥ್ಲೆಟಿಕ್ಸ್ ಸ್ಪರ್ಧೆಗಳು ಬೆಂಗಳೂರಿನಲ್ಲಿ ನಿನ್ನೆ ಆರಂಭವಾದವು. ಎಲ್ಲಾ ಜಿಲ್ಲೆಗಳ ಪಿಯುಸಿ ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದಾರೆ. ಕಂಠೀರವ ಕ್ರೀಡಾಂಗಣದಲ್ಲಿ ಈ ಕ್ರೀಡಾಕೂಟ 3 ದಿನಗಳ ಕಾಲ ನಡೆಯಲಿದೆ. ರಾಜ್ಯ ದಿನಗೂಲಿ ಗುತ್ತಿಗೆ ಸಫಾಯಿ ಕರ್ಮಚಾರಿಗಳ ಪೌರ ಕಾರ್ಮಿಕರ ನೌಕರರ ಸಂಘವನ್ನು ಬೆಂಗಳೂರಿನಲ್ಲಿ ನಿನ್ನೆ ಉದ್ಘಾಟಿಸಲಾಯಿತು. ಸಂಘದ ರಾಜ್ಯಾಧ್ಯಕ್ಷ ಎಂ ರಾಜಣ್ಣ ಹಾಗೂ ಗೌರವಾಧ್ಯಕ್ಷ ಎನ್ ಶಿವಣ್ಣ ಸೇರಿದಂತೆ ರಾಜ್ಯ ಸರ್ಕಾರದ ಅನೇಕ ಹಿರಿಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಈ ವರ್ಗಗಳ ನೌಕರರ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ನೇರ ನೇಮಕಾತಿ ತರಬೇಕು, ಪಿಂಚಣಿ ಸೌಲಭ್ಯ ಮುಂದುವರಿಸಬೇಕು, ಕನಿಷ್ಠ ವೇತನ ಜಾರಿಯಾಗಬೇಕೆಂದು ಸಭೆಯಲ್ಲಿ ಒತ್ತಾಯಿಸಲಾಯಿತು. ಇಂದಿನ ಪತ್ರಿಕೆಗಳ ಇಣುಕು ನೋಟ. ಹಿಂದುಜಾ ಸೋದರರ ವಿಚಾರಣೆ ಸುಪ್ರೀಂ ಕೋರ್ಟ್ ತಡೆ. ಇಂದು ರಷ್ಯಾ ನಾಯಕನ ಆಗಮನ. ಪುಟಿನ್ಗೆ ಪಾಕ್ ನೈಜ ಸ್ವರೂಪ ಪರಿಚಯಕ್ಕೆ ಭಾರತ ಸಜ್ಜು. ರಾಜ್ಯದ ಆರ್ಥಿಕ ಸ್ಥಿತಿ ಕಠಿಣ, ಕೃಷ್ಣ ಆತಂಕ. 3 ಗಣ್ಯರ ಲೈಂಗಿಕ ಹಗರಣ ತನಿಖೆಗೆ 3 ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಸಮಿತಿ. ಮಣಿ ಬಂಧಿಸಲು ಬಂದ ತಮಿಳುನಾಡು ಪೊಲೀಸರು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿಗಳು. ಉಳಿದಂತೆ ಆಲಮಟ್ಟಿ ನೀರಿಗಾಗಿ ಆಂಧ್ರ ಸಂಸತ್ ಸದಸ್ಯರ ಗದ್ದಲ, ಬೀದಿಗಿಳಿದ ಗುವಾಹಟಿ ಹೈಕೋರ್ಟ್ ವಕೀಲರು, ಕಬ್ಬು ಬೆಳೆಗಾರರ ಬಾಕಿ ತೀರಿಸಲು 786 ಕೋಟಿ, ದಿನಕರ್ ಪುಸ್ತಕ ಜನರ ಪ್ರತಿಕ್ರಿಯೆಯೇ ನನ್ನ ಪ್ರತಿಕ್ರಿಯೆ ರಾಜ್, ಆನೆಗೋಡು ಕೆಪಿಟಿಸಿಎಲ್ ಕಚೇರಿಗೆ ಬೆಂಕಿ, ಹೂಟಹಳ್ಳಿ ಕೊಳವೆ ಬಾವಿಗಳಲ್ಲಿ ವಿಷ ನೀರು, ನಾಳೆ ಸಂಪೂರ್ಣ ಸೂರ್ಯಗ್ರಹಣ. ಇವು ಇತರ ಪ್ರಮುಖ ಸುದ್ದಿಗಳು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತ ಭೇಟಿ. ಆಯಕಟ್ಟಿನ ಪಾಲುದಾರಿಕೆ ಮುಂದುವರಿಸುವಂತೆ ಪ್ರಧಾನಿ ಕರೆ. ನಾಗಪ್ಪ ಅಪಹರಣ ಬಿಕ್ಕಟ್ಟು. ಸಚಿವ ಸಂಪುಟ ಉಪಸಮಿತಿ ಚರ್ಚೆ. ಕಾಡುಗಳ ವೀರಪ್ಪನ್ಗೆ ಮತ್ತೊಂದು ಮನವಿ. ಡಿಸೆಂಬರ್ 22ರೊಳಗೆ 2500 ಬ್ಯಾಕ್ಲಾಗ್ ಹುದ್ದೆಗಳ ಶಿಕ್ಷಕರ ನೇಮಕ. ಪ್ರೊಫೆಸರ್ ಬಿಕೆ ಚಂದ್ರಶೇಖರ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ DD1 ಹಾಗೂ ಚಂದನದಲ್ಲಿ. ನಮಸ್ಕಾರ.